ಯಶವಂತಪುರ ವಿಧಾನಸಭಾ ಕ್ಷೇತ್ರದ ರಾಮೋಹಳ್ಳಿ ಗೇಟ್ ಬಳಿ ನಡೆಯುತ್ತಿರುವ ರೈಲ್ವೆ ಅಂಡರ್ಪಾಸ್ ಕಾಮಗಾರಿಯ ಹಿನ್ನೆಲೆ ರಸ್ತೆ ಬಂದ್ ಮಾಡಲಾಗಿತ್ತು. ಇದರ ಪರಿಣಾಮವಾಗಿ ಭಾರೀ ಗಾತ್ರದ ವಾಹನಗಳು ಸೇರಿದಂತೆ ಸಾವಿರಾರು ವಾಹನಗಳು ಭೀಮನಕುಪ್ಪೆ ಗ್ರಾಮದ ಮೂಲಕ ಬದಲಿ ಮಾರ್ಗವನ್ನು ಬಳಸುತ್ತಾ ಸಂಚಾರ ನಡೆಸಿದವು. ಈ ಹೆಚ್ಚಿದ ವಾಹನ ಸಂಚಾರದಿಂದ ಭೀಮನಕುಪ್ಪೆ ಗ್ರಾಮದಲ್ಲಿ ರಸ್ತೆ ಡಾಂಬರೀಕರಣ ಹಾನಿಗೊಂಡಿದ್ದು, ಕುಡಿಯುವ ನೀರಿನ ಪೈಪ್ಲೈನ್ ಮತ್ತು ಒಳಚರಂಡಿ ಪೈಪ್ಲೈನ್ ಕೂಡ ಹಾಳಾಯಿತು. ಇದರಿಂದ ಅಸಮಾಧಾನಗೊಂಡ ಗ್ರಾಮಸ್ಥರು ವಾಹನಗಳನ್ನು ತಡೆದು ಪ್ರತಿಭಟನೆ ನಡೆಸಿದರು. ಸ್ಥಳಕ್ಕೆ ಆಗಮಿಸಿದ ಶಾಸಕ ಎಸ್ಟಿ ಸೋಮಶೇಖರ್ ಅವರು ರೈಲ್ವೆ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದರೆ ಈ ರೀತಿಯ ಅನಾಹುತ ಉಂಟಾಗುವುದಿರಲಿಲ್ಲ ಎಂದು ಆರೋಪಿಸಿದರು. ಬಿಡಿಎ ಬಡಾವಣೆಯ ಮೂಲಕ ಬದಲಿ ಮಾರ್ಗವನ್ನು ಕಲ್ಪಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು. ರಾಮೋಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಿ ಮಹೇಶ್, ಮಾಜಿ ಅಧ್ಯಕ್ಷ ವೇಣುಗೋಪಾಲ್, ಮುಖಂಡರಾದ ಮಂಜುನಾಥ್, ಚೇತನ್ ಗೌಡ, ಬಿಡಿಎ ಎಇಇ ಅಶೋಕ್ ಸೇರಿದಂತೆ ಹಲವರು ಶಾಸಕರೊಂದಿಗೆ ಹಾಜರಿದ್ದರು. ಆಲ್ಟರ್ನೇಟ್ ಕೇಳ್ತಾ ಇಲ್ಲ. KEDB ಅವ್ರು ಮಾತ್ರ ಆಲ್ಟರ್ನೇಟ್ ಕೊಡಿ ಅಂತ. ಈ ಬ್ರಿಡ್ಜ್ಗೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ನು ಇಲ್ಲೇ ಅವರೇ, ಅವ್ರಿಗೂ ಒಪ್ಪಿರಲಿಲ್ಲ. ಈ ಕುಂಬಳಗೌಡ ಗ್ರಾಮ ಪಂಚಾಯತಿನೂ ಒಪ್ಪಿಸಿಲ್ಲ. ನಾನು ಪಿ ಸೋಮಣ್ಣವ್ರಿಗೆ ಹೇಳಿ ಇದೆಲ್ಲ ಒನ್ಸ್ ಫಾರ್ ಆಲ್ ಎಕ್ಸ್ಟೆನ್ಷನ್ ಮಾಡಿ, ಆ ಕಡೆ ರೋಡು ಈ ಕಡೆ ರೋಡು ಹೋಗೋದು ಬರೋದು, ಆಮೇಲೆ ಸಾರ್ವಜನಿಕರು ಕೂಡ ಸಲೀಸಾಗೆ ಓಡಾಡುವಂಗೆ ಮಾಡಬೇಕು ಅಂತ ಇದು ಹಲವಾರು ಮೀಟಿಂಗ್ ಅವರು KEDB ಅವರು ಅಸೋಸಿಯೇಷನ್ನವರು ಎಲ್ಲ ಸೇರಿ. ಈ PWDಗೂ ಕೂಡ ಮಾತಾಡಿದ್ದೇನೆ ನಾನು, 2 ಸಾರಿ 3 ಸಾರಿ ಮಾತಾಡಿದ್ದೇನೆ. ಎಲ್ಲ ಸೆಟ್ರೇಟ್ ಆಗೋ ಗಂಟ ಇದು ಯಾವ ಕೆಲಸನೂ ಸ್ಟಾರ್ಟ್ ಮಾಡ್ತಾರೆ. ಯಾರು ಪ್ರೆಸರ್ ಮಾಡಿದ್ರು ಏನು ಮಾಡಿದ್ರು, ಪಂಚಾಯತಿನೂ ಕೇಳಲಿಲ್ಲ, ಪೊಲೀಸರನ್ನು ಕೇಳಲಿಲ್ಲ, BDNರನ್ನು ಕೇಳಲಿಲ್ಲ, PWDನೂ ಕೇಳಲಿಲ್ಲ. ಇಬ್ಬರು ರೈಲ್ವೆಯವರು ನಿಮ್ದು ಯಾರ್ದು ನೆಸೆಸಿಟಿ ಇಲ್ಲ, ನಾವು ಹೇಳ್ದಂಗೆ ಅದು ಮಾಡ್ತೀವಿ ಅಂತ ಈಗ ಒಡ್ಬಿಟ್ಟವ್ರು. ಈಗ ತೊಂದರೆ ಕೂಡ ಆಗಿತ್ತು. ಈಗ ನಿಮಗೂ ಕೇಳುವಂಗಿಲ್ಲ ಮಾಡೋಂಗಿಲ್ಲ, ನೀವು ರೋಡ್ ಕೊಟ್ಟೋಗಿದ್ದೀರಿ. ಈಗ ಇದೆಲ್ಲ ಫಜೀತಿ ಏನಾಗ್ತದೆ, ಆ ರೋಡ್ ಬ್ಲಾಕ್ ಆದಮೇಲೆ ಈ ಕಡೆ ಎಲ್ಲನೂ ಕೂಡ ಭಾಳ ಆಗ್ಬಿಟ್ಟಿದೆ. ಅದಕ್ಕೆ ನಿಮ್ಮನ್ನು ರಿಕ್ವೆಸ್ಟ್ ಮಾಡೋಣ ಅಂತ ನಿಮ್ಮ ತೊಟ್ಟಕ್ಕೆ ಗೊತ್ತಾಯ್ತು. ಬಂದ್ರಣ ಸಾಹೇಬರು ಬಂದಿದ್ರು, ಮಹೇಶ್ ಅಣ್ಣವ್ರು ಬಂದಿದ್ರು, ಹೇಳಿದ್ದಾರೆ ಬಿಟ್ಕೊಡಿ ಅಂತ. ರೋಡ್ಗೆ ನಾವು ಕೊಡೋಣ ಅಂತ ನೂರಡಿ ರೋಡ್ ಬಿಟ್ಕೊಂಡು ಕೊಡಿ ಅಂತ ಸಾಹೇಬ್ ಹೇಳ್ತಾ ಇರೋದು. 100 ಅಡಿ ರೋಡ್ಗೆ ಆಗಾಗ ಬಿಟ್ಕೊಡಿ, ಇನ್ನು ಮಿಕ್ಕಿದ್ದು ನೀವೇ ಇರಿ. ನಿಮಗೆ ಇದು ಕಾನೂನಲ್ಲಿ ಕೋರ್ಟ್ ಏನು ತೀರ್ಮಾನ ತಗೊಳ್ತದೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಈ 100 ಅಡಿ ರೋಡ್ಗೆ ಏನು ಬೇಕು ಅದನ್ನು ಹೋಗೋದಕ್ಕೆ ಪರಿಹಾರನ ಅಲ್ಲೇ ಬೇಕಾದ್ರೆ ಸಾಹೇಬರು ವ್ಯವಸ್ಥೆ ಮಾಡಿಕೊಡ್ತಾರೆ. ನಿಮಿಷ 100 ಅಡಿ ಬೇಕಾ, 100 ಅಡಿ ರೋಡ್ ಇಲ್ಲ, ನಿಮ್ಗೆ ತೊಂದರೆ ಮಾಡೋದಿಲ್ಲ. ನಿಮ್ಮನ್ನ ರಿಕ್ವೆಸ್ಟ್ ಮಾಡಿ ಏನಾದ್ರು ಪ್ರೋಸೆಸ್ ಮಾಡಿ. ನೀವು ವಿರುದ್ಧ ಇದ್ದರೆ ಅದಕ್ಕೆ ನಾವು ಕೂಡ ಕೈ ಹಾಕೋದಿಲ್ಲ. ನಾವೇ ಅದಕ್ಕೆ ಬಂದು ರಿಕ್ವೆಸ್ಟ್ ಮಾಡೋಕ್ಕೆ ಅಟ್ಲೀಸ್ಟು 100 ಅಡಿ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಹೋಗೋಕ್ಕೆ ಬರೋಕ್ಕಾದ್ರೂ ಅಟ್ಲೀಸ್ಟು ಮಾಡಿ. ಯಾಕೆ ಅಂತಂದರೆ ಅವ್ರು ದೊಡ್ಡ ಮನ್ಸು ಮಾಡಿ ಒಪ್ಕೋತಾವೆ. ಕೊಡೋದಿಲ್ಲ ರೀ, ಕೋರ್ಟಲ್ಲಿ ಇದೆ ಅಂತಂದರೆ ನಾವು ಏನು ಮಾಡೋಕ್ಕಾಗಲ್ಲ, ನೀವು ಏನು ಮಾಡೋಕ್ಕಾಗಲ್ಲ. ಅವರು ಮಾನವೀಯತೆ ದೃಷ್ಟಿಯಿಂದ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ತಿದ್ದಾರೆ. ಈಗ ಮರಗಿರೋ ತೊಂದರೆ ಆಗದೆ ಅವ್ರಿಗೂ ತೊಂದರೆ ಆಗದೆ ಎಷ್ಟು ಅಡಿ ಮಾಡ್ಕೋಬೋದು ಅದು ಮಾಡಿಸಿ. ಅಲ್ಲ ಬಿಟ್ಟಿದ್ದೀರ, ಇಲ್ಲಿಂದ ಅಲ್ಲಿ ಫುಲ್ ಬಿಟ್ಟಿದ್ದೀರ, ಈ ಕಡೆ ಎಲ್ಲ ತಗೊಂಡಿದ್ದಾರೆ. ಇದು ನನಗೆ ಮಾಹಿತಿ ಇದೆ. ಚಲಗಟ್ಟ ಏನು BDA ಅಂಡರ್ಗ್ರೌಂಡ್ ಮಾಡಿದ್ರು ಅದನ್ನು BDA ನಮ್ಮ ಅಶೋಕ್ ನೋಡಿದ್ದೀವಿ. ನೀವು ರೋಡ್ ದೊಡ್ಡ ಮಾಡಿ ಆ ಕಡೆ ಈ ಕಡೆ ಕುಂಬಳಗೌಡ ಗ್ರಾಮ ಪಂಚಾಯತ್ಗೂ ಮೀಟಿಂಗ್ ಆಯಿತು, ಕುಂಬಳಗೌಡ ಪೊಲೀಸ್ ಸ್ಟೇಷನ್ ಮೀಟಿಂಗ್ ಆಯಿತು, BDAದು ಮೀಟಿಂಗ್ ಆಯಿತು, PWDದು ಮೀಟಿಂಗ್ ಆಯಿತು. ಇದೆಲ್ಲ ಮೀಟಿಂಗ್ ಆದಮೇಲೆ ಸೋಮಣ್ಣನಿಗೆ ಒಂದು ಹೇಳಿದ್ದೆ ನಾನು, KEDB ಅವರು BDA ಕುಂಬಳಗೌಡು ಎಲ್ಲ ಕೂಡ ಈ ಥರ ಮಾತನಾಡಿದ್ದೀವಿ. ಅವ್ರು ಏನು ಹೇಳ್ತಾರೆ, ಇದು ಹೆವಿ ರೋಡ್ ಆಗ್ತದೆ, ಹೋಗೋದೊಂದು ರೋಡು ಬರೋದೊಂದು ರೋಡು, ಆಮೇಲೆ ಹೋಗುವಾಗ ಸಾರ್ವಜನಿಕರು ಬರುವಾಗ ಸಾರ್ವಜನಿಕರು, ಅದನ್ನು 2 ಸಪ್ರೇಟ್ ಮಾಡಬೇಕು. ಆಮೇಲೆ ಹಾಸ್ಪಿಟ್ಲವರು ಜಾಗ ಬಿಟ್ಕೊಡ್ತೀನಿ ಅಂತ ಹೇಳಿದರೆ, KEDB ಅವರು ಬಿಟ್ಕೊಡ್ತೀನಿ ಅಂತ ಹೇಳಿದ್ರೆ, ನೀವೊಂದು ನಾನು ಯಾವ ಕಾರಣಕ್ಕೂ ಅದನ್ನು ತೊಂದರೆ ಮಾಡೋದಿಲ್ಲ. ಅವನು ಆಫೀಸರ್ DG ಯಾರೋ ಇರ್ತಾರೆ,
ಅವರು ನಿನ್ನ ಹತ್ರ ಕಳಿಸ್ತೀನಿ, ನಾನು ಕಳಿಸ್ಬಿಟ್ಟು ನೀವು ಮಾತಾಡಿಸಿ ಅಂತಂದು. ನಾನು KETB ಆಫೀಸರ್ಸ್ಗೂ ಅಸೋಸಿಯೇಷನ್ದವ್ರಿಗೂ ಹೇಳಿದೆ, ಸೋಮಣ್ಣವ್ರಿಗೆ ಮಾತಾಡಿದ್ದೀನಿ, ಅವ್ರ ಆಫೀಸರ್ಸ್ ಬರ್ತಾರಂತೆ 3-4 ದಿವಸದಲ್ಲಿ. ನೀವು PWD ಎಲ್ಲ ಕೂತ್ಕೊಂಡು PWD ಇಂಜಿನಿಯರ್ಗೂ ಹೇಳಿದೆ, ಸೋಮಣ್ಣ ಹೇಳಾರೆ ಬರ್ತಾರಂತೆ. 3-4 ದಿವಸದಲ್ಲಿ ಬರ್ತಾರೆ ಅಂತ ಕಾಯ್ತಾ ಇದ್ದೀನಿ, ಬರಲೇ ಇಲ್ಲ. ಯಾರು ಫೋನ್ ಮಾಡಿ ಪ್ರೆಷರ್ ಮಾಡೋದು ಏನು ಮಾಡೋದು ಗೊತ್ತಿಲ್ಲ, ಒಬ್ಬರೂ ಇಲ್ಲ. ಕುಂಬ್ಳಗೋಡು ಪರ್ಮಿಷನ್ ಕೊಡಲಿಲ್ಲ, ಸ್ಟೇಷನ್ ಪರ್ಮಿಷನ್ ಕೊಡಲಿಲ್ಲ, PW ಕೊಡಲಿಲ್ಲ, BDNR ಕೊಡಲಿಲ್ಲ. ಆಮೇಲೆ ಆಲ್ಟರ್ನೇಟ್ ಸುತ್ತಮುತ್ತ ನೋಟಿಸ್ ಹಾಕಬೇಕು, ಆ ರೋಡ್ ಬಂದಾಗ್ತಿದೆ, ಎಷ್ಟು ತಿಂಗಳು ಬಂದಾಗ್ತದೆ ಗೊತ್ತಿಲ್ಲ. ಎಲ್ಲ ಆಲ್ಟರ್ನೇಟ್ ಯಾರಿಗೂ ಏನು ಹೇಳ್ದೇನೆ ಏಕಾಏಕಿ ರೈಲ್ವೆ ಅವರು ಯಾರ್ದು ಸಪೋರ್ಟೇ ಬೇಕಾಗಿಲ್ಲ ಅಂತೇಳಿ ಈ ಥರ ಮಾಡೋಕ್ಕೆ ಹೊಟ್ಬಿಟ್ಟವ್ರೆ. ಈ ಊರಿನವರೆಲ್ಲ ಪಂಚಾಯತಿಯವರು ತೊಂದರೆ ನೋಡಿ ಅವರನ್ನ ರಿಕ್ವೆಸ್ಟ್ ಮಾಡಿಕೊಂಡು ರೋಡ್ ಮಾಡಿಸ್ತಕ್ಕಂಥ ಅದಕ್ಕೆ ಚಾಲನೆ ಮಾಡ್ತಾ ಇದ್ದೇವೆ. ಇದು ಬೆಳಗ್ಗೆನೂ ಸೋಮಣ್ಣ ಏನೋ ಬಂದಿದ್ರಂತೆ, ಇಲ್ಲಿ ವಿಸಿಟ್ ಮಾಡೋರು ಏನೋ ಗೊತ್ತಾಗಲಿಲ್ಲ. ಅವ್ರಿಗೆ ಪಿನ್ನು ಮಾಹಿತಿಯನ್ನೆಲ್ಲ ಕೂಡ ಕೊಟ್ಟಿದ್ದೇವೆ, ಏನೇನು ಪ್ರಾಬ್ಲಮ್ ಆಗಿದೆ, ಯಾಕೆ ಹಿಂಗೆಲ್ಲ ಕೇಳದೆ ಮಾಡ್ತಿದ್ದಾರೆ, ಇದೆಲ್ಲನೂ ಅಂತ ನಿಲ್ಲಿಸೋದು 1 ನಿಮಿಷ, ಬಟ್ ಸೆಟ್ರೇಟ್ ಮಾಡೋಕ್ಕೆ 1 ವರ್ಷ ಬೇಕಾಗ್ತದೆ. ಅದೇನು ಈಗಿನಿಂದಲ್ಲ, ಅದು ಯಾವುದು ರಾಮೋಹಳ್ಳಿ ಈಗಿನಿಂದಲ್ಲ, ಅವತ್ತಿಂದನೂ ಇದೆ. ಏನೋ ಸಾಲ್ವ್ ಆಗೋಲ್ಲಿ ಎಲ್ಲರನ್ನೂ ಯಾರು ನೋಡಿ, ಕುಂಬ್ಳಗೋಡು ಪೊಲೀಸ್ ಸ್ಟೇಷನವರು ಎಗೇನೆಸ್ಟ್ ಇಲ್ಲ, ಆಮೇಲೆ ಕುಂಬ್ಳಗೋಡು ಗ್ರಾಮ ಪಂಚಾಯತಿಯವರು ಇಲ್ಲ, PWD ಇಲ್ಲ, BDNR ಇಲ್ಲ, ಯಾರೂ ಇವನ್ ರಾಮೋಹಳ್ಳಿ ಪಂಚಾಯತಿಯವರು ಕೂಡ ಎಗೇನೆಸ್ಟ್ ಇಲ್ಲ. ಎಲ್ಲರನ್ನೂ ಕೋಯಿನ್ಸೈಡ್ ಮಾಡಿ ಮೀಟಿಂಗ್ ಮಾಡಿ ಎಲ್ಲರನ್ನೂ ವಿಶ್ವಾಸ ತಗೊಂಡು ಮಾಡೋಣ ಅಂತಂದರೆ ಯಾರು ಎಗೇನೆಸ್ಟ್ ಮಾಡಿದ್ರು ಏನು ಮಾಡಿದ್ರು ಕೆಲಸ ಶುರು ಮಾಡಿಬಿಟ್ಟಾರೆ. ಈಗ ನೀವೇ ನೋಡ್ತಾ ಇದ್ದಿರಲಿಲ್ಲ ಇದೆಲ್ಲ ಎಷ್ಟು ಪ್ರಾಬ್ಲಮ್ ಆಗಿದೆ. ಈಗ ಅವ್ರದ್ದು ಕೋರ್ಟಲ್ಲಿದೆ, ಕೋರ್ಟ್ ಸ್ಟೇ ಇದೆ, ಕೋರ್ಟ್ ಕಾನೂನು ಪ್ರಕಾರ ಅಂತಂದ FIR ಅಂದರೆ ನಾವು ರೋಡ್ ಮಾಡೋಂಗೆಲ್ಲ BDNR ರೋಡ್ ಮಾಡೋಂಗೆ ಇಲ್ಲ. ಈಗ ಅವ್ರನ್ನೂ ರಿಕ್ವೆಸ್ಟ್ ಮಾಡ್ಕೋಬೇಕು, ಈ ಸುತ್ತಮುತ್ತ ಯಾರ್ಯಾರ್ದಿದೆ ಅದೆಲ್ಲನೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡ್ಕೋಬೇಕು. ಅದೇ BD ಎಕ್ಸಿಕ್ಯೂಟಿವ್ ಇಂಜಿನಿಯರು ಕೂಡ ಒಪ್ಕೊಂಡಿದ್ದಾರೆ, ಅವರು ಒಪ್ಕೊಂಡಿದ್ದಾರೆ. ಇನ್ನೊಂದು 7-8 ದಿವಸ ಈ ಕಡೆ ರೋಡೆಲ್ಲ ಡಾಂಬರೀಕರಣ ಮಾಡಿ ಮಿಕ್ಕದ BDA ಆ ಕಡೆ ಕೆಲಸ ಮಾಡಿಕೊಡ್ತಕ್ಕಂಥ ಅದಕ್ಕೆ ಡಾಂಬರೀಕರಣ ಆಗುತ್ತೆ. ಡಾಂಬರೀಕರಣ 10 ದಿವಸದಲ್ಲಿ ಏನಿದೆ ಆ ಸಂಬಂಧಪಟ್ಟಂಥ ಇಂಜಿನಿಯರ್ಸ್ ಎಲ್ಲ ಹೋಗಿ ಅಲ್ಲೊಂದು ಮೀಟಿಂಗ್ ಮಾಡೋಣ, ಏನಪ್ಪ ಆಯಿತು, ಅಲ್ಲೊಂದು ಮೀಟಿಂಗ್ ಮಾಡಿ ಅದೇನು UGD ಪ್ರಾಬ್ಲಮ್ಮು, ಕಾವೇರಿ ಪ್ರಾಬ್ಲಮ್ ಅದು ಅಲ್ಲಿ ಸೆಟ್ರೇಟ್ ಮಾಡ್ಸೋಣ. ಅದಕ್ಕೆ ಈ ರೋಡ್ದು ಫಸ್ಟ್ ಆಗೋಲಿ, ಎಲ್ಲ ಕೋಪ್ರೇಟ್ ಮಾಡಿ ಫಸ್ಟ್ ಇದಾಗೋಲಿ, ಆಮೇಲೆ